ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಮ್ಮಮ್ಮ ಕಾಫಿ ಕಾಯಿಸ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಕುಡಿಯೋಣ. ಚೆನ್ನಾಗಿ ಕಾಯಿಸ್ತಾರೆ ನಮ್ಮಮ್ಮ, ತುಂಬ ಚೆನ್ನಾಗಿರುತ್ತೆ ಕಾಫಿ ಕುಡಿಯೋಕ್ಕೆ. ನನ್ನ ಮಗಳು ಹಾಲು ಕುಡಿತಾಳೆ ಹಾರ್ಲಿಕ್ಸ್ ಹಾಕ್ಕೊಂಡು. ನಾವೆಲ್ಲರೂ ಕಾಫಿ ಕುಡಿತೀವಿ. ನಮ್ಮ ಮನೇಲಿ ಐಸ್ ಇಟ್ಟಿದ್ದೀವಿ. ನಾನು ಮತ್ತು ಅಮ್ಮ, ಅಪ್ಪ, ನಮ್ಮ ಮನೆಯವರು, ನನ್ನ ಮಗಳು ಐಸೀಟು ನಾವೆಲ್ಲ ಒಟ್ಟಿಗೆ ಇರೋದು. ನಾನು ಬೇರೆ ಇಲ್ಲ. ನಮ್ಮ ಸೋದರ ಮಾವನೇ ಮದುವೆ ಆಗಿರೋದು, ನಮ್ಮ ಅಮ್ಮನ ತಮ್ಮನ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಇರೋದು ಮನೇಲಿ. ಯಾರೂ ಕೂಡ ಬೇರೆ ಬೇರೆ ಇಲ್ಲ, ಎಲ್ಲ ಒಟ್ಟಿಗೆ ಅಪ್ಪ ಅಮ್ಮನ ಜೊತೆನೇ ಇರೋದು. ನಮ್ಮ ಮನೇಲೇ ಅವರು ಇರೋದು. ಇವತ್ತು ನಮ್ಮಮ್ಮ ಏನು ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದಾರಪ್ಪ ಅಂದರೆ ಮೊಸರು ಬಜ್ಜಿ ಮಾಡ್ತಾಯಿದ್ದಾರೆ. ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ, ಹಾಗೆ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನೇನು ಬೇಕು ಅಂತಂದರೆ, ಮೊದಲು ಮಸಾಲ ರೆಡಿ ಮಾಡ್ಕೋಬೇಕು ಮೊಸರಿಗೆ ಹಾಕೋಕ್ಕೆ. ಮೇಯ್ನಾಗಿ ಇಂಗ್ರೀಡಿಯೆಂಟು ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸಣ್ಣದಾಗಿ ರುಬ್ಕೋಬೇಕು. ಚೆನ್ನಾಗಿ ನುಣ್ಣಗಾಗೋ ಥರ ರುಬ್ಕೊಂಡು ಅದನ್ನು ಮೊಸ್ರಿಗೆ ಹಾಕೊಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮೊಸರು ದಪ್ಪ ಇರುತ್ತಲ್ವ, ಅದಕ್ಕೆ ರುಚಿನೂ ಆ್ಯಡ್ ಮಾಡಿಕೊಂಡು, ಬೇಕಾದಷ್ಟು ರುಚಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕೈಲಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಆನಂತರ ಇದಕ್ಕೆ ಒಗ್ಗರಣೆಗೆ ಬೇಕು. ಒಗ್ಗರಣೆ ಮಾಮೂಲಿ ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ ನಿಮ್ಗೆ ಗೊತ್ತೇ ಇದೆಯಲ್ವ ಒಗ್ಗರಣೆ ಐಟಮು. ಅರಿಶಿನ ಪುಡಿನೂ ಹಾಕಬೇಕು. ಸಾರಿ, ನಾನು ಅದನ್ನು ಹೇಳಲಿಲ್ಲ, ನೀವು ಆ್ಯಡ್ ಮಾಡ್ಕೊಳ್ಳಿ. ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಆ್ಯಡ್ ಮಾಡಿಕೊಂಡು ಒಗ್ಗರಣೆಗೆ ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಟಪಟ ಅಂದ ನಂತರ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಚೆನ್ನಾಗಿ ಏಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲ ಅಂದರೆ ಸಿಡಿದು ಬಿಡುತ್ತೆ. ಜೋಪಾನವಾಗಿ ಮಾಡ್ಕೊಳ್ಳಿ. ಹಾಗೆ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಅದನ್ನು ಬಾಡಿಸಬೇಕು. ಬಾಡಿಸಿದ ನಂತರ ನೋಡಿ, ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಬೇಯಿಸಬೇಕು. ಘಮ ಘಮ ಅಂತ ಇರಬೇಕು ಫ್ರೆಂಡ್ಸ್. ಒಗ್ಗರಣೆ ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ಕೊಡುತ್ತೆ ಚೆನ್ನಾಗಿ ಬೆಂದರೆ ಒಗ್ಗರಣೆ. ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಚೆನ್ನಾಗಿ ಒಗ್ಗರಣೆ ಬೆಂದ ಮೇಲೆ ಮೊಸರು ಹಾಕಬೇಕು. ಮೊಸರು ಬೇಕು ನೋಡಿ, ಅದು ಮಿಕ್ಸ್ ಮಾಡ್ಕೊಂಡಿರ್ತಾರಲ್ವ, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಬೆಂದ ನಂತರ ಒಲೆ ಆಫ್ ಮಾಡಬೇಕು ಸ್ಟವ್ನ, ಇಲ್ಲಾಂದರೆ ಮೊಸರು ಒಡೆದೋಗ್ಬಿಡೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅಷ್ಟೇ ಇದ್ರ ಕೆಲಸ. ಇದನ್ನು ರೆಡಿ ಮಾಡಿ ಈ ರೀತಿ ತಿರುಗಬೇಕು. ಚೆನ್ನಾಗಿ ತಿರುಗಿಕೊಂಡು ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.